ಏನೋ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ತಿರುವುಗಳನ್ನ ಈ ಒಂದು ಪ್ರಕರಣ ಪಡೆದುಕೊಳ್ತಾ ಇದೆ. ಅದರಲ್ಲಿ ಪೆನ್ ಡ್ರೈವ್ ಲೀಕ್ ಬಗ್ಗೆ ಮಾತಾಡಿದ್ರಲ್ಲ ದೇವರಾಜೇಗೌಡ, ವಕೀಲ ಪ್ಲಸ್ ಬಿಜೆಪಿಯ ಮುಖಂಡ, ಅವರ ವಿರುದ್ಧವೂ ಕೂಡ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಹಾಗಾಗಿ ನಿನ್ನೆ ಹಿರಿಯೂರು ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ಪೊಲೀಸರು ಚಿತ್ರದುರ್ಗದ ಹಿರಿಯೂರು ಪೊಲೀಸರಿಂದ ದೇವರಾಜೇಗೌಡರನ್ನ ಒಂದು ವಶಕ್ಕೆ ಪಡೆಯಲಾಗಿದೆ. ಬೆಳಗ್ಗೆ ಅವ್ರನ್ನ ಹೊಳೆನರಸೀಪುರಕ್ಕೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಹಿರಿಯೂರು ಪೊಲೀಸ್ ಠಾಣೆಯಿಂದ ಕರ್ಕೊಂಡು ಬಂದಿದ್ದು ಹೊಳೆನರಸೀಪುರದ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ಸದ್ಯ ದೇವರಾಜೇಗೌಡ ಇದ್ದಾರೆ. ವಿಚಾರಣೆ ಬಳಿಕ ಇವತ್ತು ಸಂಜೆಯೊಳಗೆ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ಪೊಲೀಸರು. ಈ ರೀತಿಯಾಗಿ ಅರೆಸ್ಟ್ ಆಗ್ತೀನಿ ಅನ್ನೋ ಮುನ್ಸೂಚನೆ ಮುಂಚೆಯೇ ಸಿಕ್ಕಿತ್ತೋ ಏನೋ ಗೊತ್ತಿಲ್ಲ. ಮತ್ತೊಂದು ಆಡಿಯೋವನ್ನ ಬಿಟ್ಟಿದ್ದಾರೆ. ಶಿವರಾಮೇಗೌಡ ಪ್ಲಸ್ ದೇವರಾಜೇಗೌಡ ಇಬ್ಬರ ನಡುವೆ ನಡೆದಿರುವಂತಹ ಕಾನ್ವರ್ಸೇಷನ್. SIT ಅಧಿಕಾರಿಗಳು ನನ್ನನ್ನು ಕರೀತಾರ ಸರ್, ನಾನು ಹೋಗ್ಬೇಕಾ ಸರ್, ನಾನು ಏನ್ ಹೇಳ್ಬೇಕು ಸರ್ ಅದರಲ್ಲಿ ಅಂತ ದೇವರಾಜೇಗೌಡ ಮಾತಾಡಿರುವಂತದ್ದು. ಶಿವರಾಮೇಗೌಡರು ಮಾತಾಡಿದ್ದಾರೆ ಅನ್ನಲಾದಂತಹ ಆಡಿಯೋದ್ರಲ್ಲಿ ಹಿಂಗಿಂಗ್ ನೀನ್ ಮಾತಾಡಬೇಕು ಅಂತ ಈ ಆಡಿಯೋ ವೈರಲ್ ಆಯ್ತು. ಅದ್ರ ಬೆನ್ನಲ್ಲೇ ನೆನೆ ಸಂತ್ರಸ್ತೆಯೊಬ್ರು ಪ್ರಜ್ವಲ್ ರೇವಣ್ಣ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿತ್ತು, ಅಂಥದ್ದೇ ಆರೋಪ ಮಾಡಿದ್ರು. ನನ್ನನ್ನ ಈ ರೀತಿಯಾಗಿ ಮಾನಸಿಕವಾಗಿ ಕಿರಿಕಿರಿ ಕೊಟ್ಟಿದ್ದಾರೆ, ನನಗೆ ಬಳಸ್ಕೊಂಡಿದ್ದಾರೆ, ವಿಡಿಯೋ ಕಾಲ್ನಲ್ಲಿ ಈ ರೀತಿಯಾಗಿ ಹಿಂಸೆ ಕೊಡ್ತಾ ಇದ್ರು ಅಂತ ಆರೋಪ ಮಾಡಿದ್ದಾರೆ. ಈ ಬೆನ್ನಲ್ಲೇ ಈಗ ಅವ್ರನ್ನ ಅರೆಸ್ಟ್ ಮಾಡಲಾಗಿದ್ದು ಬೆಳಗ್ಗೆ ಅವ್ರನ್ನ ಹೊಳೆನರಸೀಪುರಕ್ಕೆ ಕರ್ಕೊಬಂದಿದ್ದಾರೆ. ನೆನೆ ಚಿತ್ರದುರ್ಗದ ಹಿರಿಯೂರಿನಲ್ಲಿ ದೇವರಾಜೇಗೌಡರನ್ನ ವಶಕ್ಕೆ ಪಡೆಯಲಾಗಿತ್ತು. ಈ ಪ್ರಕರಣ ಹಲವು ತಿರುವನ್ನ ಪಡೆದುಕೊಳ್ತಾ ಇದೆ. ಆರಂಭದಲ್ಲಿ ಒಂದು ಆಡಿಯೋ ಕ್ಲಿಪ್ಸ್ ಬಂತು. ಅದಾದ್ಮೇಲೆ ಬಹಿರಂಗ ಅಂದ್ರೆ ಸಂಪೂರ್ಣವಾಗಿ ಆಡಿಯೋ ರಿಲೀಸ್ ಮಾಡ್ತೀನಿ ಅಂತಿದ್ರು. ನಿನ್ನೆ ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಈ ಪ್ರಕರಣ ಹಲವು ತಿರುವು ಮಜಲುಗಳನ್ನ ಪಡೆದುಕೊಳ್ತಾ ಇದೆ. ಈಗ ದೇವರಾಜೇಗೌಡರ ಸರದಿ ಡೀಟೇಲ್ಸ್ ಏನಿದೆ? ಆ ವಿದ್ಯೆ ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನಲ್ಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣ ತನಿಖೆಯಲ್ಲಿರುವಾಗಲೇ ಇದಕ್ಕೆ ಸ್ಫೋಟಕ ತಿರುವನ್ನು ವಕೀಲ ಹಾಗೂ BJP ಮುಖಂಡ ದೇವರಾಜೇಗೌಡರು ಕೊಟ್ಟಿದ್ದರು. ಏನು ಪೆನ್ಡ್ರೈವ್ ಹಂಚಿಕೆ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ ಅಂತೇಳಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದರು. ಅದಾದ ಬಳಿಕ ಹಲವು ಬೆಳವಣಿಗೆಗಳು ಆಗಿರ್ತಕ್ಕಂಥದ್ದು. ಇದೀಗ ದೇವರಾಜೇಗೌಡರಿಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ದೇವರಾಜೇಗೌಡರ ವಿರುದ್ಧ ಮಾರ್ಚ್ 29ರಂದು ಒಂದು ಅಟ್ರಾಸಿಟಿ ಕೇಸ್ ದಾಖಲಾಗುತ್ತೆ. ಅದಾದ ಬಳಿಕ ಏಪ್ರಿಲ್ 21ರಂದು ಲೈಂಗಿಕ ಕಿರುಕುಳವನ್ನು ಒಬ್ಬರು ಸಂತ್ರಸ್ತೆಯರು ದೂರನ್ನು ನೀಡಿದ್ದಾರೆ. ಇದೆಲ್ಲವೂ ಆದ ಬಳಿಕ ಇದೀಗ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಈಗ ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಹೊಳೆನರಸೀಪುರದ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿ. ನಿನ್ನೆ ರಾತ್ರಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ದೇವರಾಜೇಗೌಡರನ್ನ ಅಲ್ಲಿನ ಪೊಲೀಸರು, ಹೊಳೆನರಸೀಪುರ ಪೊಲೀಸರ ಮಾಹಿತಿ ಮೇರೆಗೆ ಅವ್ರನ್ನ ವಶಕ್ಕೆ ಪಡೆದಿದ್ದು, ತಡರಾತ್ರಿ ಹಿರಿಯೂರಿಗೆ ತೆರಳಿ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ದೇವರಾಜೇಗೌಡರನ್ನ ವಶಕ್ಕೆ ಕರೆದುಕೊಂಡು ಬಂದು ಈಗ ಹೊಳೆನರಸೀಪುರದ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಅವರ ಕಾರನ್ನು ಸಹ ದೃಶ್ಯದಲ್ಲಿ ಗಮನಿಸಬಹುದು. ಇದೇ ಕಾರಿನಲ್ಲಿ ಅವರು ಹಿರಿಯೂರಿನ ಕಡೆಗೆ ಅವರು ತೆರಳುತ್ತಾ ಇದ್ರು. ಸುಮಾರು 10 ಗಂಟೆ ನಂತರ ಈ ದೇವರಾಜೇಗೌಡರನ್ನ ವಿಚಾರಣೆಗೆ ಕರೆದೋಗಲಾಗುತ್ತೆ. ಈ ಸುಮಾರು ಸಂಜೆ 4ರಿಂದ 5 ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸಲಾಗಿ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ಕಸ್ಟಡಿಗೆ ಪಡೆಯುವಂಥ ಒಂದು ಸಾಧ್ಯತೆ ಇದೆ. ದೇವರಾಜೇಗೌಡರ ಬಂಧನ ವಿಚಾರ ತಿಳಿಯುತ್ತಿದ್ದಂಗೆ ಅವರನ್ನು ಏನು ಆರಕ್ಷಕ ಕಚೇರಿಯಲ್ಲಿ ಇಟ್ಟಿದ್ರೆ ಈ ಸುದ್ದಿ ತಿಳಿಯುತ್ತಿದ್ದಂಗೆ ಅವರ ಕುಟುಂಬಸ್ಥರು ಹಾಗೂ ವಕೀಲರು ಸಹ ಪೊಲೀಸ್ ಠಾಣೆಗೆ ಆಗಮಿಸಿ ಪೊಲೀಸರೊಂದಿಗೆ ಚರ್ಚೆಯನ್ನು ನಡೆಸ್ತಾ ಇರತಕ್ಕಂಥದ್ದು. ಏನು ದೇವರಾಜೇಗೌಡರು ಪ್ರಮುಖವಾಗಿ ಪೆನ್ಡ್ರೈವ್ ಪ್ರಕರಣದಲ್ಲಿ ಒಂದು ತಿರುವನ್ನು ಕೊಟ್ಟಿದ್ದರು. ಈಗ ಆ ತಿರುವಿನ ನಂತರ ದೇವರಾಜೇಗೌಡರ ವಿರುದ್ಧ ಸಂತ್ರಸ್ತ ಮಹಿಳೆಯೊಬ್ಬರು ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿಯೇ ಈಗ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. 10 ಗಂಟೆ ನಂತರ ವಿಚಾರಣೆಯನ್ನು ಆರಂಭಿಸ್ತಾರೆ. ಅದಾದ ಬಳಿಕ ಅವರನ್ನು ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಆ ನಂತರದಲ್ಲಿ ಆ ನ್ಯಾಯಾಧೀಶರ ಕೋರಿಕೆ ಮೇರೆಗೆ ಏನು ಅವರು ತೀರ್ಪನ್ನು ಕೊಡ್ತಾರೆ. ಅದ ನಂತರ ಅವರು ವಶಕ್ಕೆ ಪಡೆದು ಹೆಚ್ಚಿನ ಮಾಹಿತಿಯನ್ನು ಅದರಿಂದ ಪಡೆಯಲಾಗುತ್ತೆ. ಅಲ್ಲದೆ ಏನು ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಅವರು ಎದುರಿಸ್ತಾ ಇದ್ದಾರೆ ಅದರ ಸಂಪೂರ್ಣ ತನಿಖೆಗಾಗಿ ಇಂದು ಸಂಜೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆನಂತರ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ದಿವ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.